ಕಳೆದ 2-3 ದಿನಗಳಿಂದಲೂ ಕೂಡ ಫೆಂಗಲ್ನ ಚಂಡಮಾರುತದ ಎಫೆಕ್ಟ್ ಕೋಲಾರಿಗೆ ತಟ್ಟಿತ್ತು. ಒಂದು ರೀತಿಯಾಗಿ ಜನಜೀವನ ಅಂದರೆ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾದರೆ, ಮತ್ತೊಂದು ಕಡೆ ರೈತರ ಹೊಲಗಳಿಗೆ ನೀರು ಹೋಗಿ ಎಲ್ಲ ಬೆಳೆಗಳು ಸಹ ಹಾಳಾಗ್ತಾ ಇತ್ತು. ಆದರೆ ಮತ್ತೊಂದು ಸಂತಸದ ವಿಚಾರ ಏನು ಅಂದರೆ, ಕೋಲಾರ ತಾಲೂಕಿನ ಅಮ್ಮೇರಳ್ಳಿಯ ಕೆರೆ ಈಗ ಕೋಡಿ ಹರಿದಿರ್ತಕ್ಕಂಥದ್ದು. ನಾನೀಗ ಕೋಲಾರದ ತಾಲೂಕಿನ ಹೊರವಲದಿರ್ತಕ್ಕಂತಹ ಅಮ್ಮೇರಳ್ಳಿಯ ಕೆರೆಯ ದೃಶ್ಯವನ್ನು ನಿಮಗೆ ತೋರಿಸ್ತೇನೆ. ನೀವು ನೋಡ್ತಾ ಇದ್ದೀರಾ, ಸುಮಾರು 100 ಎಕರೆ ವಿಸ್ತೀರ್ಣದ ಕೆರೆ ಇದು. ಬೆಂಗಳೂರಿನ ತ್ಯಾಜ್ಯ ನೀರು ಅಂದರೆ KC ವ್ಯಾಲಿ ಯೋಜನೆ ಏನು ಜಾರಿ ಆಯಿತು, ಆ ತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡಿ ಕೋಲಾರದ ಅಮ್ಮೇರಳ್ಳಿ ಕೆರೆಗೆ ತುಂಬಿಸಲಾಗ್ತಾ ಇತ್ತು. ಇದು ಒಂದು ರೀತಿಯಾಗಿ ಎಷ್ಟೇ ನೀರು ಬಿಟ್ಟರೂ ಕೂಡ ತುಂಬ್ತಾ ಇರಲಿಲ್ಲ. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅಂದರೆ 1 ವರ್ಷ 2 ವರ್ಷಗಳ ಹಿಂದೆ ಒಂದು ಕೆರೆ ಕೋಡಿ ಹರಿದಿತ್ತು. ಈಗ ಮತ್ತೆ ಸಂತಸದ ವಿಚಾರ, ರೈತರಲ್ಲಿ ಈ ಒಂದು ನೀರು ಈಗ ಕೋಡಿ ಹರಿದಿರ್ತಕ್ಕಂಥದ್ದನ್ನು ಸಹ ಇಲ್ಲಿ ಗಮನಿಸ್ಬೋದಾಗಿದೆ. ರೈತರಿಗೆ ಒಂದು ರೀತಿಯಾಗಿ ಒಂದು ಕಡೆ ಬೆಳೆ ನಾಶ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಈ ಸುತ್ತಮುತ್ತ ಭಾಗದ ಕೆರೆಯ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂತಹ ರೈತರಿಗೆ ಈ ಒಂದು ವಿಚಾರ ಸಂತಸ ತಂದುಕೊಟ್ಟಿರ್ತಕ್ಕಂಥದ್ದು. ಬೆಳೆ ಬೆಳೆಯೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಏನು ಬೋರ್ವೆಲ್ನ ರೀಚಾರ್ಜ್ ಮಾಡೋದಕ್ಕೋಸ್ಕರ ಈ ಒಂದು KC ವ್ಯಾಲಿ ಯೋಜನೆಯ ಜಾರಿಗೊಳಿಸಿದ್ರು. KC ವ್ಯಾಲಿ ನೀರಿನ ಜೊತೆಗೆ ಈಗ ಮಳೆ ಏನು ಬೀಳ್ತಾ ಇದೆ ಬೆಂಗಳೂರಿನಲ್ಲಿ ಮತ್ತು ಸುತ್ತಮುತ್ತ ಭಾಗದಲ್ಲಿ ಬಿದ್ದಂತಹ ಮಳೆಯೂ ಸಹ ಇದ್ರ ಜೊತೆಗೆ ಸೇರಿಕೊಂಡು ಈಗ ಅಮ್ಮೇರಳ್ಳಿಯ ಕೆರೆ ಕೋಡಿ ಹರಿದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಪಕ್ಕದಲ್ಲಿ ಕೃಷಿ ಚಟುವಟಿಕೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಸಾಕಷ್ಟು ಅಂದರೆ ಕೋಲಾರ ಅಂದರೆ ಸಾಕು, ರೈತಾಪಿ ವರ್ಗದವರು ಬಹಳಷ್ಟು ಇಲ್ಲಿ ಬೆಳೆಗಳನ್ನು, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಮತ್ತು ಹೂವು, ಈ ರೀತಿಯಾಗಿ ಪ್ರತಿಯೊಂದು ಬೆಳೆಯನ್ನು ಇಲ್ಲಿಂದ ಬೇರೆ ಬೇರೆ ರಾಜ್ಯ ದೇಶಗಳಿಗೂ ಕೂಡ ರಫ್ತು ಮಾಡ್ತಾರೆ. ಆದರೆ ಅಂತರ್ಜಲ ಮಟ್ಟ ಸುಮಾರು 2000 ಅಡಿಗೆ ಕುಸಿದಿತ್ತು. ಹೀಗಾಗಿ ಈ ಒಂದು ಕೆರೆಗಳನ್ನು ತುಂಬಿಸಿದ್ರೆ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ, ಅಂತರ್ಜಲದ ಮಟ್ಟ ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಮನಗಂಡು ಈ ಒಂದು ಯೋಜನೆ ಜಾರಿ ಮಾಡಿದ್ರು. ಈಗ ಈ ಒಂದು ಜಾರಿ ಮಾಡಿರುವಂಥದ್ದು ಈಗ ಅಮ್ಮೇರಳ್ಳಿ ಕೆರೆ ತುಂಬಿರುವಂಥದ್ದು ನಿಜಕ್ಕೂ ಕೂಡ ಸಂತಸ ತರ್ತಾ ಇದೆ. ಮತ್ತು ನೀವು ಎಷ್ಟೇ ದೂರ ನೋಡ್ತಾ ಇದ್ರೂ ಸಹ ಇದು ಹೊಸಕೋಟೆ ಭಾಗದಿಂದ ಬರ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ತುಂಬಿ ಆ ಒಂದು ನೀರು ನರಸಾಪುರದಲ್ಲಿ ಶುದ್ಧೀಕರಣ ಆಗಿ ಈ ಒಂದು ಅಮ್ಮೇರಳ್ಳಿಯ ಕೆರೆಯಲ್ಲಿ ನೀರು ತುಂಬಿಕೊಂಡಿರ್ತಕ್ಕಂಥದ್ದು. ಇಲ್ಲಿಂದ ಪಕ್ಕದ ಏನು ಜಮೀನುಗಳಿಗೆ ಅಕ್ಕಪಕ್ಕ ಆಯ್ದು ಹೋಗತಕ್ಕಂಥದ್ದನ್ನು ಸಹ ಇಲ್ಲಿ ನಾವು ಗಮನಿಸ್ಬೋದಾಗಿದೆ. ಅಕ್ಕಪಕ್ಕದ ಜಮೀನುಗಳ ಒಂದು ವ್ಯವಸಾಯಕ್ಕಲ್ಲದೆ ಮತ್ತು ಇಲ್ಲಿ ದನ ಕರುಗಳನ್ನು ಮತ್ತು ಕುರಿಗಳನ್ನು ಮೇಯಿಸೋದಕ್ಕೂ ಕೂಡ ಜನ ಬರ್ತಾರೆ. ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಕುರಿ, ಮೇಕೆ, ಹಸುಗಳು, ಜಾನುವಾರುಗಳು, ಹೀಗೆ ಪ್ರತಿಯೊಂದು ಕೂಡ ಮೇಯಿಸೋದಕ್ಕೆ, ಅದಕ್ಕೆ ನೀರು, ಅಕ್ಕಪಕ್ಕದಲ್ಲಿ ಬೆಳೆದಿರ್ತಕ್ಕಂತಹ ಮೇವನ್ನು ಮೇಯಿಸೋದಕ್ಕೂ ಕೂಡ ಇಲ್ಲಿ ಬರ್ತಾರೆ. ಇದು ಒಂದು ರೀತಿಯಾಗಿ ರೈತನಿಗೆ ಸಾಕಷ್ಟು ಈ ಒಂದು ವಿಚಾರ ಸಂತಸ ತಂದಿದೆ. ಒಂದು ಕಡೆ ರೈತನ ಒಂದು ಪರಿಸ್ಥಿತಿ, ಬೆಳೆ ನಾಶ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕೆರೆ ತುಂಬಿರುವಂಥದ್ದು ನಿಜಕ್ಕೂ ಕೂಡ ಈ ಭಾಗದ ರೈತರಲ್ಲಿ ಸಂತಸ ಮೂಡಿಸಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.